ದೇವರಾಜ ಅರಸು ಕಾಕ್ತಳಿ ನಮ್ಮ ಜಿಲ್ಲೆಯವರು. ನಾನು ಅದೇ ಜಿಲ್ಲೆಯಿಂದ ಬಂದಿರೋನು, ಮೈಸೂರು ಜಿಲ್ಲೆಯಿಂದ ಬಂದಿರೋನು. ಅದು ರಾಜಕೀಯವಾಗಿ ನನಗಿಂತ ಭಾಳ ಮುಂಚಿತವಾಗಿ ಬಂದಂಥವರು 42ನೇ ಇಸ್ವಿಯಿಂದ ರಾಜಕಾರಣ ಮಾಡ್ಕೊಬರ್ತಾ ಇದ್ದಾರೆ. ಸೊ ಅವರ ಇಡೀ ಜೀವನದುದ್ದಕ್ಕೂ ಕೂಡ ಅವಕಾಶ ಸಿಕ್ಕಿದಾಗ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವರು ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊಬಂದಿದ್ದಾರೆ. ನಾನು ಕೂಡ ಅದೇ ಹಾದಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಸಾಮಾಜಿಕ ನ್ಯಾಯ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ರಾಜಿ ಆಗಲ್ಲ. ಸಾಮಾಜಿಕ ನ್ಯಾಯದಲ್ಲಿ ರಾಜಿ ಆಗಲ್ಲ. ನಾವು ನಂಬಿರ್ತಕ್ಕಂಥ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ. ಈ ಕಾಂತ ರಾಜಿ ಆಗ್ತಾರ? ಅವ್ರು ಮಾಡ್ಬೋದಾಗಿತ್ತಲ್ಲ, ಬೇರೆ ಪಕ್ಷಕ್ಕೆಲ್ಲ ಹೋಗ್ಬೋದಾಗಿತ್ತಲ್ಲ, ಹೋಗಲಿಲ್ಲ. ಆದರೆ ಒಬ್ಬ ಕಾರ್ಮಿಕ ನಾಯಕನಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಅದು ಮಂತ್ರಿ ಆದದ್ದು 2ನೇ ಇದು. ಆದರೆ ಮೂಲತಃ ಅವರು ಒಬ್ಬ ಕಾರ್ಮಿಕ ನಾಯಕ, ಸಮಾಜವಾದಿ ಪಾರ್ಟಿಯಿಂದ ಬಂದದ್ದು, ಸಮಾಜವಾದಿ ಚಿಂತನೆ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು. ಅಂಥವ್ರಿಗೆ ಇವತ್ತು ನಾವು ಪ್ರಶಸ್ತಿ ಕೊಟ್ಟಿದ್ದೀವಿ. ಅದು ದೇವರಾಜ ಅರಸರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾರಿಗೆ ಆಮೇಲೆ ದೇವರಾಜ ಅರಸರವರಿಗೆ ನಾನು ಶಿಫಾರಸು ಮಾಡ್ತೀನಿ, ಅವ್ರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದೀನಿ.